ದೇಹನ ಏನು ಮಿಷಿನ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ. ಇದರಿಂದ ಬೇಕಾದಷ್ಟು ಕೈವಾಡ ಇರ್ಬೋದು, ಅಥವಾ ರಾಜಕೀಯ ಜೀವನ ಹಾಳು ಮಾಡಬೇಕು ಅಂತನಾದ್ರೂ ಇರ್ಬೋದು, ಅಥವಾ ಅದು ಸತ್ಯ ಅಂತನಾದ್ರೂ ಇರ್ಬೋದು. ನಮಗೆ ಕ್ವಶನ್ ಕಾಣ್ತಿರೋದು 2000 ಚಿಲ್ಡ್ರನ್ನ ನಾವು ಅದು 2870 ಜನ ಅಂತಂದರೆ ಏನು ಸಾಮಾನ್ಯ ಸುಮ್ಮನೆ ಅಲ್ವೇ ಅಲ್ಲ. ಅದು ಆ ಥರ ನೌಸಿ ಇನ್ನೊಬ್ಬರು ಸಂಸಾರ ಹಾಳು ಮಾಡ್ತಾರೆ ಯಾರೇ ಆಗಿದ್ರು ಅವರಿಗೆ ಈ ಬದುಕೋಷ್ಟು ಅರ್ಹತೆ ಇಲ್ದಲೇ ಇರೋಷ್ಟು ಇದೆ ಸರ್. ಎಷ್ಟೋ ಜನ ಹೆಣ್ಣುಮಕ್ಳ ಭವಿಷ್ಯ ಏನಾಯಿತು ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿದೆ ಸರ್. ನಾನು ಒಬ್ಬ ನಾರ್ಮಲ್ ಆಗಿ ಅಥವಾ ಒಬ್ಬ ಮನೆಯ ಗೃಹಸ್ಥನಾಗಿ ನನಗೂ ಫ್ಯಾಮಿಲಿಗಳಿದ್ದಾವೆ, ಇವೆಲ್ಲ ನೋಡ್ತಾ ಇದ್ದರೆ ನಮಗೂ ಬೇಜಾರಾಗುತ್ತೆ. ಇದೆಲ್ಲ ಏನು ಮಾಧ್ಯಮದಲ್ಲಿಗೆಲ್ಲ ನಾವು ಏನು ನೋಡ್ತಿದ್ದೀವಿ, ದಿನ ಬೆಳಗ್ಗೆ ಎದ್ದರೆ ಯಾವ್ದಾದ್ರು ಒಳ್ಳೆ ಸುದ್ದಿಗಳು ಬರ್ತಾವ, ಅದು ಬರ್ತಾವೆ ಇದು ಬರ್ತಾವೆ ಅಂತ ನಾವು ನೋಡೋಕ್ಕೆ ಟಿ ವಿ ಆನ್ ಮಾಡಿದ್ರೆ ಇಂಥ ಕೆಟ್ಟದೆಲ್ಲ ಬರ್ತಾ ಇದ್ರೆ ನಮಗೂ ನೋಡೋದಕ್ಕೆ ಬೇಜಾರಂತೂ ಆಗುತ್ತೆ. ಎಷ್ಟೋ ಜನ ಹೆಣ್ಣುಮಕ್ಳ ಭವಿಷ್ಯ ಏನಾಯಿತು ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ಮದುವೆ ಆದವ್ರಿಗೆ ಗಂಡರ ಜೊತೆ ಏನಾಗುತ್ತೆ, ಡೈವರ್ಸಾ, ಅವ್ರ ಬಾಳೇನು ಅನ್ನೋದು ಆಗುತ್ತೆ. ಆದರೆ ನನಗೆ ಕ್ವಶನ್ ಕಾಡ್ತಾ ಇರೋದೇನು ಅಂತಂದರೆ 2000 ಚಿಲ್ಡ್ರನ ಒಂದು ಹೆಣ್ಣುಮಕ್ಳ ಬದುಕಲ್ಲಿ ಆಟ ಆಡಿದ್ದಾರೆ ಅಂತ ನಾವಂತೂ ನೋಡ್ಲಿಕ್ಕೆ ಗೊತ್ತಿಲ್ಲ. ಅದು ನಾವು ನೋಡಿಲ್ಲ, ಪ್ರತ್ಯಕ್ಷ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೂ ಅಷ್ಟು ಜನನ ಇವರು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಈ ಅವ್ರದ್ದು ದೇಹನ ಏನು ಮಿಷಿನ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ. ಅಷ್ಟೊಂದು ಸಾಧ್ಯ ಇಲ್ಲ, ನನ್ನ ಪ್ರಕಾರ ಅಷ್ಟೊಂದು ಸಾಧ್ಯ ಆಗೋದೇ ಇಲ್ಲ. ಅವರು MP ಆಗಿ, ಈಗ ನಾನೊಬ್ಬ ನಾರ್ಮಲ್ ಪರ್ಸನ್ ಸರ್. ಬೆಳಗ್ಗೆ ಎದ್ದರೆ 8 ಗಂಟೆಗೆ ಆಚೆ ಹೋದರೆ ರಾತ್ರಿ 8 ಗಂಟೆಗೆ ಮನೆಗೆ ಹೋಗ್ತೀವಿ. 106 ಕೆಲಸಗಳು ಕಾರ್ಯಗಳಿರ್ತವೆ. ದಿನಪೂರ್ತಿ ಅದನ್ನೇ ಮಾಡ್ಕೊಂಡಿದ್ರೆ ವೈಖರಿಗಳು ಹೆಂಗೆ ಸರ್? ಒಬ್ಬ MP ಆದವರು ದಿನಪೂರ್ತಿ ಅದೇ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಒಬ್ಬರು ಇಬ್ಬರು 3 ಜನ ಅನ್ನ ಮಾಡಿದ್ರೆ ನಾವು ನಂಬ್ತೇವೆ. ಇಷ್ಟೊಂದು ಮಟ್ಟಕ್ಕಾಗಿದೆ ಅಂದರೆ ನಂಬೋದು ಹೇಗೆ? ನೀವೇ ನನಗೆ ಉತ್ತರ ಕೊಡಬೇಕು. ಇರ್ಬೋದು ಸರ್, ಇದರಿಂದ ಬೇಕಾದಷ್ಟು ಕೈವಾಡ ಇರ್ಬೋದು, ಅಥವಾ ರಾಜಕೀಯ ಜೀವನ ಹಾಳು ಮಾಡಬೇಕು ಅಂತನಾದ್ರೂ ಇರ್ಬೋದು, ಅಥವಾ ಅದು ಸತ್ಯ ಅಂತನಾದ್ರೂ ಇರ್ಬೋದು. ನಮಗೆ ಕ್ವಶನ್ ಕಾಣ್ತಿರೋದು 2000 ಚಿಲ್ಡ್ರನ್ನ ನಾವು ಅದು 2870 ಜನ ಅಂತಂದರೆ ಏನು ಸಾಮಾನ್ಯ ಸುಮ್ಮನೆ ಅಲ್ವೇ ಅಲ್ಲ. ಅದು ಸರ್, ಈಗ ನಾನು ಒಬ್ಬ ಮಗನ ಗಂಡ್ಮಾಗಿ ಹುಟ್ಟಿದ್ದೀನಿ ಅಂದ್ರೆ ನಾವು ಅಷ್ಟೊಂದೆಲ್ಲ ಓಡಾಡ್ತಿ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಸರ್. ಅದು ಕೂತ್ಕೊಂಡು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಅದು ಒಂದು 10 ಜನನ ಎಲ್ಲೋ ಮಾಡಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡೋದು ಹೌದು ಅನ್ನೋ ಥರ ನಂಬೋ ಥರ ಆದರೂ ಇರ್ಬೋದಿತ್ತು. ಬಟ್ ಆದರೂ ಇನ್ನೊಂದು ಸತ್ಯ, 10 ಜನ ಇರಲಿ, 15 ಜನ ಇರಲಿ, 100 ಜನ ಇರಲಿ ಸರ್, ಎಷ್ಟು ಜನ ಹೆಣ್ಮಕ್ಳು ಭಾಳ ಬೀದಿಗೆ ಬರ್ತದೆ ಸರ್. ಅದನ್ನು ಗಮನ ಇಟ್ಕೊಂಡು ದಯವಿಟ್ಟು ಆ ವಿಡಿಯೋಗಳನ್ನು ಹೊರಗೆ ಬರ್ದಿದ್ದಂಗೆ ಅಲ್ಲಲ್ಲೇ ನಿಂತರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಒಂದು ವೇಳೆ ಪ್ರಜ್ವಲ್ ರೇವಣ್ಣವರು ಅದು ನಿಜವಾಗ್ಲೂ ಅವರಿಂದ ಆಗಿದ್ರೆ ಸೊ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಸರ್? ಪ್ರಜ್ವಲ್ ರೇವಣ್ಣ ಅಂತಾನೆ ಇಲ್ಲ, ಯಾವುದೇ ಮನುಷ್ಯ ಇಂಥ ಕೃತ್ಯಕ್ಕೆ ಕೈ ಹಾಕಿದ್ರೆ, ಈ ಥರ ಸ್ಯಾಡಿಸ್ಟ್ ಯಾರೇ ಆಗಿದ್ರು ಅವರಿಗೆ ಹೆಣ್ಣುಮಕ್ಳು ವಿಚಾರದಲ್ಲಿ ಈ ಥರ ಆಟ ಆಡಿದ್ರೆ, ಆ ಥರ ನೌಸಿ ಇನ್ನೊಬ್ಬರು ಸಂಸಾರ ಹಾಳು ಮಾಡ್ತಾರೆ ಯಾರೇ ಆಗಿದ್ರು ಅವರಿಗೆ ಈ ಬದುಕೋಷ್ಟು ಅರ್ಹತೆ ಇಲ್ದಲೇ ಇರೋಷ್ಟು ಇದೆ ಸರ್. ಅಂಥವ್ರನ್ನ ಏನು ಮಾಡಬೇಕು ಅಂತೇಳಿ ನೀವೇ ಯೋಚನೆ ಮಾಡಿಬಿಡಿ ಸರ್. ಈಗ ರೇಪ್ ಆದವ್ರನ್ನ ರೇಪ್ ಮಾಡಿದರೆ ಏನು ಮಾಡ್ತೀವಿ? ಕಲ್ತ್ಕೊಂಡು ಹೊಡೆದು ಸಾಯಿಸ್ಬೇಕು ಅಂತ ನಮಗೂ ಮನಸ್ಸು ಬರುತ್ತೆ. ನಮ್ಮ ಮನೆ ಮಕ್ಕಳಾಗಲಿ ಮತ್ತೊಂದು ಮಕ್ಕಳಾಗಲಿ ಏನಾದರೂ ಆಗಲಿ ಸರ್, ಅವ್ರನ್ನ ಒಂದು ದೇವ್ರು ಯಾವ ಶಿಕ್ಷೆಗೆ ಅಥವಾ ಯಾವ ಶಿಕ್ಷೆ ಅರ್ಹತೆ ಇದ್ದಾರೆ ಆ ಶಿಕ್ಷೆ ಆಗಲೇಬೇಕು, ನಿಜ ಇದ್ದರೆ. ಬಟ್ ಆದರೆ 2870 ಜನಕ್ಕೆ ಹೌದಾ ಇಲ್ವಾ ಅನ್ನೋದು ಉತ್ತರ ಕರೆಕ್ಟಾಗಿ ಸಿಗಬೇಕು. ಸರ್, ಈ ವಿಚಾರನ ಯಾರು ಮಾಡಿದ್ರು ತಪ್ಪು. ಯಾರೇ ಮಾಡಿರಲಿ ಸರ್, ಈ ಥರ ಕೃತ್ಯ ಮಾಡೋದು ಮೊದಲನೇದಾಗಿ ತಪ್ಪು. ಬೇರೆ ಮದುವೆ ಆದಂತಹ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳೋದು ಮತ್ತೊಂದು ತಪ್ಪು. ಬೇರೆಯವ್ರಿಗೆ ಮದುವೆ ಅಂತ ಆದಮೇಲೆ, ಬೇರೆಯವ್ರನ್ನ ವಸ್ತು ಅಂತ ಆದಮೇಲೆ ಅದ್ರ ಮೇಲೆ ಕಣ್ಣು ಹಾಕೋದು ಮೊದಲನೇ ತಪ್ಪು. ಆ ದೇವರು ಕೂಡ ಮೆಚ್ಚಲ್ಲ ಇದ್ರ ಬಗ್ಗೆ. ಅದನ್ನು ಗಮನ ಇಟ್ಕೊಬೇಕು. ಯಾಕಂದರೆ ಪರಸ್ತ್ರೀ ಅಂತಂದರೆ ಒಂದು ನೋಡೋ ರೀತಿಯೇ ಚೇಂಜ್ ಆಗ್ಬಿಡ್ಬೇಕು ಸರ್. ಅದಕ್ಕೂ ಒಂದು ವಾರಸ್ದಾರ ಇರ್ತಾರೆ, ಅವರೊಂದು ಇರ್ತಾರೆ. ಈಗ 2 ಕೈ ಹೊಡೋದ್ರೆ ಚಪ್ಪಾಳೆ ನಿಜ, ಆದ್ರೂ ಇನ್ನೊಂದು ಕೈ ಚಪ್ಪಾಳೆ ಹೊಡೆಯೋಕ್ಕೆ ಹೋಗ್ಬಾರ್ದು ಅಂತ ಜನಕ್ಕೆ ಅಂತಂದು ಬಿಟ್ಟುಬಿಡ್ಬೇಕು. ಸೊ ಯಾರೇ ಈ ಥರ ಕೃತ್ಯ ಮಾಡಿದ್ರು, ಯಾರೇ ಈ ಥರ ಆಗಿದ್ರು, ಯಾರೇ ಈ ಥರ ಸ್ಟ್ಯಾಟಿಸ್ಟ್ ಹಾಕಿದ್ರು, ಯಾರೇ ಈ ಲೈನಲ್ಲಿ ಹೋದವ್ರಿಗೆಲ್ಲ ಒಂದು ಹೇಳಬೇಕು ಅಂದರೆ ಗಲ್ಗೆ ಏರಿಸ್ಬೇಕು. ಬಟ್ ಆದರೆ ಒಬ್ಬ MP ಆಗಿ ಜವಾಬ್ದಾರಿಯುತ ಮನುಷ್ಯನಾಗಿ ಇಡೀ ನಾವು ದಿನ ಬೆಳಗ್ಗೆ ಆದರೆ ಪೇಪರ್ ನೋಡ್ತಿರ್ತೀವಿ, ದಿನ ಬೆಳಗ್ಗೆ ಆದರೆ ನ್ಯೂಸ್ಗಳು ನೋಡ್ತಿರ್ತೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವಿ, ಜನಗಳ ಜೊತೆ ಓಡಾಡ್ತಿರ್ತಾರೆ, ಬರ್ತಿರ್ತಾರೆ. ಅದೆಲ್ಲ ಕೆಲಸ ಕಾರ್ಯನೆಲ್ಲ ಬಿಟ್ಟು 2870 ಜನನ ಅವರು ಬಳಸ್ಕೊಂಡಿದ್ದಾರೆ ಅಂದರೆ ನನಗೆ ನಂಬೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್. ಒಂದು 10 ಜನ 15 ಜನ 20 ಜನ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಹೌದು ನಿಜ ಅಂತ ಒಪ್ಕೊಂಬದಿತ್ತು. ಆಮೇಲೆ ಇನ್ನೊಂದು ಕ್ಲಿಯರಾಗಿ ಹೇಳ್ತೀನಿ, ನಾನು ನೋಡಿದ್ದು ಈಗ ಹಲವಾರು ವೀಡಿಯೋಗಳನ್ನ ಬರ್ತಾ ಇದೆ, ನೀವೇ ತೋರಿಸ್ತಾ ಇದ್ದೀರಾ ಮಾಧ್ಯಮದವರು.
ಅವ್ರ ಮುಖ ಎಲ್ಲಿ ಕರೆಕ್ಟಾಗಿದೆಯಾ ಅಂತಲೇ ಗೊತ್ತಾಗ್ತಾ ಇಲ್ಲ, ಎಡಿಟಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಯಾರೇ ಈ ಕೃತ್ಯ ಮಾಡಿದ್ರು ಅವ್ರನ್ನ ಗಲ್ಗೆ ಏರಿಸ್ಬೇಕು. ಬಟ್ ಇವ್ರು ಹೌದಾ ಇಲ್ವಾ ಅನ್ನೋದನ್ನು ಹೆಂಗಿದೆ, ಈಗ CBIಗೋ ಹೆಂಗೋ ಕೊಟ್ಟಿದ್ದಾರಲ್ವಾ, ಅದು ತನಿಖೆ ಆದಮೇಲೆ ಪ್ರೂವ್ ಆಯಿತು ಅಂತಂದರೆ ನಾವು ಎಲ್ರಿಗೂ ಹೇಳೋದಿಷ್ಟೇ, ಗಲ್ಲಿಗೆ ಏರಿಸಿ ಅಂತೀವಿ. ಓಕೆ ಸರ್, ಮಾಡಿದೊಂಡ ಮರೆ ಅಂತಿದೆಯಲ್ಲ, ಅದಾಗಲೇಬೇಕಷ್ಟೇ.